ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಮತ್ತೆ ಸರ್ಜರಿ ಆಗತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಯಾವ ರೀತಿಯಾದಂತಹ ಮೇಜರ್ ಸರ್ಜರಿ ಆಗಬಹುದು ಅನ್ನೋದರ ಕುರಿತ ಡೀಟೇಲ್ಸ್ ಬರ್ತಾ ಇದೆ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಸಚಿವ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ಗೆ ತಲೆನೋವನ್ನ ಸೃಷ್ಟಿಸ್ತಾ ಇದೆ ಈ ಒಂದು ಮಹಿಳಾ ಕೋಟ. ಈ ಬಾರಿ ಮಹಿಳಾ ಕೋಟಾದ ಸಚಿವ ಸ್ಥಾನ ಯಾರಿಗೆ ಒಲಿದು ಬರುತ್ತೆ? ಸ್ಥಾನ ಭರ್ತಿ ಆಗಲೇಬೇಕಾಗಿದೆ. ಶೀಘ್ರದಲ್ಲೇ ದೆಹಲಿಗೆ ತೆರಳಿಕ್ಕಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಚಿವ ಸಂಪುಟ ವಿಸ್ತರಣೆ ಆದರೂ ಗೊಂದಲಗಳು ಮಾತ್ರ ಮುಗಿತಾ ಇಲ್ಲ. ಇದೀಗ ಕೆಲವೊಂದು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಈ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕಿದ್ದಾರೆ. ಆದರೆ ನೋಡಿ, ಸಂಪುಟದಲ್ಲಿ ಯಾವ ಕಾಂಗ್ರೆಸ್ ಶಾಸಕಿಗೆ ಅವಕಾಶ ಸಿಗ್ಲಿಕ್ಕಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಸೊ ಎಂ ಕೃಷ್ಣಪ್ಪ ಮತ್ತೆ ಬಸವರಾಜ ಶಿವಣ್ಣನವರ್ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಆಗಿದ್ದಾರೆ. ಇಬ್ಬರಿಗೆ ಅವಕಾಶ ಸಿಕ್ಕಿಬಿಟ್ರೆ ಇಬ್ಬರು ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಬಾಲಕೃಷ್ಣ, ಬಿ ನಾಗೇಂದ್ರ ಹೆಸರು ಇಲ್ಲಿ ಈ ಇಬ್ಬರು ನಾಯಕರನ್ನ ಕೋಕ್ ಕೊಡಬೇಕು ಅನ್ನುವಂತಹ ಸಾಧ್ಯತೆಗಳು ಕೂಡ ಇದೆ. ಮಹಿಳಾ ಕೋಟಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಖುದ್ದು ಈಗಾಗಲೇ ಬಿ ನಾಗೇಂದ್ರ ಅವರೇ ರಾಜೀನಾಮೆಯನ್ನ ಕೊಡುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿ 15 ನಿಮಿಷಗಳ ಕಾಲ ಮಾತುಕತೆಯನ್ನ ಕೂಡ ಈಗಾಗಲೇ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಯಾವ ಶಾಸಕಿಗೆ ಇಲ್ಲಿ ಸ್ಥಾನಮಾನವನ್ನ ನೀಡಬೇಕು, ಯಾರು ಸಚಿವ ಸ್ಥಾನದಲ್ಲಿ ಅಲಂಕಾರವನ್ನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಪ್ರಶ್ನೆಗಳು ಕೂಡ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸದ್ಯ ಡಿ ಕೆ ಶಿವಕುಮಾರ್ ಅವರು ನೆಮ್ಮದಿಯಿಂದ ಈ ಒಂದು ಅಧಿಕಾರವನ್ನ ಅನುಭವಿಸೋದು ಅಥವಾ ಅಧಿಕಾರವನ್ನ ನಡೆಸೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇಲ್ಲ ಹೈಕಮಾಂಡ್ನ ನಾಯಕರು ಅನ್ನುವಂತಹ ಒಂದು ವಲಯ ಚರ್ಚೆಯನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಯಾರಿಗೆ ಒಲಿದು ಬರುತ್ತೆ ಸಚಿವ ಸ್ಥಾನ? ಇರೋದು ಒಂದು ಸ್ಥಾನ, ಅದರಲ್ಲಿ ಇಬ್ಬರು ನಾಯಕರಿಗೆ ಕೋಕ್ ಕೊಡೋದು. ಸೊ ಕಾದ್ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ.